ಹಾಯ್ ಫ್ರೆಂಡ್ಸ್, ಇವತ್ತು ಇದ್ದಕ್ಕೆ ಬೇಳೆ ದೋಸೆ, ಗರಂ ಮಸಾಲ, ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೀನಿ, ಶುಂಠಿ ಸ್ವಲ್ಪ ತುರಿದುಕೊಂಡಿದ್ದೀನಿ ಅರ್ಧ ಇಂಚು, ಸಬ್ಬಕ್ಕಿ ಸೊಪ್ಪು ಒಂದು ಹಿಡಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ತೊಗೊಂಡಿದ್ದೀನಿ, ಪುದೀನ ಕೂಡ ಒಂದು ಹಿಡಿ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗೆಲ್ಲ ಇದು ಹೆಚ್ಕೊಂಡಿರೋದು ಮತ್ತು ಇದು ಈರುಳ್ಳಿ ಎಲ್ಲ ಒಂದು ನಾವು ಮಿಶ್ರಣ ಮಾಡೋಣ. ಸಬ್ಬಕ್ಕಿ ಸೊಪ್ಪು ಏನು ಚೆನ್ನಾಗಿ ಹೆಚ್ಕೊಂಡಿದ್ದೀನೋ ಅದು ಕೂಡ ಒಂದು ಬೌಲ್ಗೆ ಹಾಕೋಣ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಕೊತ್ತಂಬರಿ ಆದಮೇಲೆ ಪುದೀನ ಕೂಡ ಹಾಕ್ಕೊಳ್ಳೋಣ. ಈ ಜೊತೆಗೆ ಇವಾಗ ನಾನು ಈರುಳ್ಳಿ ಒಂದೆರಡು ಈರುಳ್ಳಿ ಹೆಚ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಶುಂಠಿ ಅದೇನು ನಾನು ಇವಾಗ ಚೆನ್ನಾಗಿ ತುರ್ಕೊಂಡಿದ್ದೇನೆ, ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಮೆಂತ್ಯದ ಬೇಳೆ ಇದನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ. ಇದು ಬೇಯಿಸ್ಕೊಂಡಿದ್ರಿಂದ ನಿಮಗೆ ಫ್ರೈ ಮಾಡೋಕ್ಕೆ ದೋಸೆದಿದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ. ಬನ್ನಿ ಇದೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಕ್ಲೀನಾಗೆ ಎಲ್ಲ ಒಂದು ಹದಕ್ಕೆ ಸೇರಿಕೊಳ್ಳುತ್ತೆ. ಎಷ್ಟು ಐಟಮ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ತುಂಬ ರುಚಿಕರವಾಗಿ. ಬನ್ನಿ ಇವಾಗ ದೋಸೆಗೆ ಬ್ಯಾಟರ್ ಹಾಕ್ಕೊಳ್ಳೋಣ. ದೋಸೆ ಆಲ್ರೆಡಿ ನಾನು ಬ್ಯಾಟರ್ ಯಾವ ಥರ ಮಾಡೋದಂತಲೂ ಕೂಡ ಹೋದ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ನಾವು ದೋಸೆ ಎಷ್ಟು ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಹಾಕ್ಕೊಳ್ಳೋಣ. ಸ್ವಲ್ಪ ದೋಸೆ ಆಕಾರದಲ್ಲಿ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಏನು ಮಾಡ್ಕೊಂಡಿದ್ದೀನಿ ಮಿಶ್ರ ಅದನ್ನು ಕ್ಲೀನಾಗಿ ಅದರಲ್ಲಿ ಮೇಲ್ಗಡೆ ಸವರ್ಕೊಳ್ಳೋಣ. ನಿಮ್ಗೆ ಎಷ್ಟು ತಿಕ್ಕ ಬೇಕು ಇಲ್ಲ ಲೈಟಾಗಿ ಬೇಕು ಹಾಕ್ಕೋಬೋದು. ಸೊ ನಂತರ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ಸೊ ಈಗ ಆಗಿದೆ ಅಂತ ಚೆಕ್ ಮಾಡೋಣ. ಇಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಹಾಕಬೇಕು. ಬಿಸಿ ಆದರೆ ನಿಮಗೆ ಕ್ಲೀನಾಗಿ ದೋಸೆ ಬಂದುಬಿಡುತ್ತೆ. ಸೊ ಇವಾಗ ಆಲ್ರೆಡಿ ಆಗಿದೆ ಇದು. ಸೊ ಬನ್ನಿ ನೆಕ್ಸ್ಟ್ ಈ ಕಡೆಯೂ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಒಂದು 2 ನಿಮಿಷ ಸಾಕು, ನಿಮಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸೊ ನೋಡಿ ಇವಾಗ ನಾನು ಈ ಕಡೆನೂ ತಿರುಗಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಮಕ್ಕಳು ಕೂಡ ನೀವಿದು ಮಾಡಿಕೊಡ್ಬೋದು. ಸೊ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದ್ದಕ್ಕೆ ಬೇಳೆ ದೋಸೆ ತುಂಬ ಪೌಷ್ಟಿಕವಾದದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.